ಗಣೇಶ ಚತುರ್ಥಿ ಹಬ್ಬದ ಪ್ರಯುಕ್ತ ಗಣಪತಿ ದೇವರಿಗೆ ಇಷ್ಟವಾಗಿರುವ ಸಿಹಿ ಅಪ್ಪವನ್ನು ಮಾಡುವ ಬಗ್ಗೆ ಇವತ್ತಿನ ನಮ್ಮ ವಿಡಿಯೋದಲ್ಲಿ ನೀವು ನೋಡಬಹುದು. ಸಿಹಿ ಅಪ್ಪವನ್ನು ಎರಡು ರೀತಿಯಲ್ಲಿ ಮಾಡಲಾಗುತ್ತದೆ. ಅಕ್ಕಿಯಿಂದ ಮಾಡಬಹುದು ಅಥವಾ ಗೋಧಿ ಹಿಟ್ಟಿನಿಂದನೂ ಮಾಡಬಹುದು. ನಾವು ಈ ವಿಡಿಯೋದಲ್ಲಿ ಗೋಧಿ ಹಿಟ್ಟಿನಿಂದ ಅಪ್ಪವನ್ನು ಹೇಗೆ ಮಾಡೋದಂತ ತೋರಿಸ್ತಿದ್ದೇವೆ. ನಾನಿಲ್ಲಿ ಈ ಗಾತ್ರದ ಒಂದು ಕಪ್ಪನ್ನು ತೆಗೆದುಕೊಂಡಿದ್ದೇನೆ. ನಾನು ಎಲ್ಲಾ ಸಾಮಗ್ರಿಯನ್ನು ಇದೇ ಕಪ್ಪಿನಿಂದ ಅಳೆದುಕೊಂಡು ಹಾಕ್ತೇನೆ. ಮೊದಲಿಗೆ 1 ಕಪ್ನಷ್ಟು ತುರಿದ ಬೆಲ್ಲವನ್ನು ತೆಗೆದುಕೊಳ್ಳಿ. ಮತ್ತೆ ಇದನ್ನು ಒಂದು ಪ್ಯಾನ್ಗೆ ಹಾಕೊಳ್ಳಿ. ಇದಕ್ಕೀಗ 1 ಗ್ಲಾಸ್ನಷ್ಟು ನೀರನ್ನು ಹಾಕೊಳ್ಬೇಕು. ನಾವಿಲ್ಲಿ ಬೆಲ್ಲದ ಪಾಕವನ್ನು ತೆಗಿಲಿಕ್ಕೆ ಇಲ್ಲ. ಇದನ್ನು ಬಿಸಿ ಮಾಡಿ ಕೇವಲ ಬೆಲ್ಲವನ್ನು ಕರಗಿಸಿದ್ರೆ ಸಾಕು. ನೀವಿದನ್ನು ನೈವೇದ್ಯಕ್ಕೆ ಅಂತ ಮಾಡೋದಾದ್ರೆ ಹಿಟ್ಟನ್ನು ಕಲಿಸಿಕೊಳ್ಳುವಾಗ ಸಿಹಿ ಸಾಕಾಗಿದ ಅಂತ ರುಚಿಯನ್ನು ನೋಡ್ಲಿಕ್ಕಿಲ್ಲ. ಹಾಗಾಗಿ ಯಾವುದಾದ್ರೂ ಒಂದು ಕಪ್ಪನ್ನು ಆರಿಸಿಕೊಂಡು ಎಲ್ಲಾ ಸಾಮಗ್ರಿಯನ್ನು ಅದರಲ್ಲೇ ಅಳೆದುಕೊಂಡು ಹಾಕಿ. ಬೆಲ್ಲ ಈಗ ಚೆನ್ನಾಗಿ ಕರಗಿದೆ. ನಾನೀಗ ಗ್ಯಾಸ್ ಅನ್ನು ಆಫ್ ಮಾಡಿಕೊಂಡು ಇದನ್ನು ಸಂಪೂರ್ಣವಾಗಿ ತಣ್ಣಗಾಗ್ಲಿಕ್ಕೆ ಬಿಡ್ತೇನೆ. ಅಪ್ಪವನ್ನು ಮಾಡಲಿಕ್ಕೆ ಇದರ ಹಿಟ್ಟನ್ನು ತಯಾರಿಸೋಣ. ನಾನಿಲ್ಲಿ 1 ಕಪ್ನಷ್ಟು ಗೋಧಿ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ. 1 ಕಪ್ ತುರಿದ ಬೆಲ್ಲಕ್ಕೆ 1 ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕಬೇಕು. ಇದನ್ನು ಮಿಕ್ಸಿಂಗ್ ಬೌಲ್ಗೆ ಹಾಕೊಳ್ಳಿ. ನಮ್ಗೆ 2 ಟೇಬಲ್ ಸ್ಪೂನ್ ಅಷ್ಟು ಬಾಂಬೆ ರವೆ ಬೇಕು. ನಿಮ್ಮ ಹತ್ರ ಬಾಂಬೆ ರವೆ ಇಲ್ಲ ಅಂತ ಆದ್ರೆ ಚಿರೋಟಿ ರವೆಯನ್ನು ಹಾಕಿ. ಇದನ್ನು ಸಹ ಗೋಧಿ ಹಿಟ್ಟಿನ ಜೊತೆ ಸೇರಿಸ್ಕೊಳ್ತೇನೆ. ನಾನೊಂದು ಮೀಡಿಯಂ ಸೈಜ್ನ ತೆಂಗಿನಕಾಯಿಯ 1 ಹೋಳನ್ನು ತುರಿದುಕೊಂಡು ಅದನ್ನು ಮಿಕ್ಸಿಯಲ್ಲಿ ನೀರು ಹಾಕದೆ ಸ್ವಲ್ಪ ಈ ರೀತಿ ಪುಡಿ ಮಾಡಿಕೊಂಡಿದ್ದೇನೆ. ನೀವು ಡೈರೆಕ್ಟ್ ಆಗಿ ಮಿಕ್ಸಿಯಲ್ಲಿ ರುಬ್ಬಿಕೊಳ್ಳದೆ ಹಾಕೊಳ್ಬಹುದು. ಅಪ್ಪ ತಿನ್ನುವಾಗ ಕಾಯಿ ತುರಿ ಬಾಯಿಗೆ ಸಿಗೋದು ಬೇಡ ಅಂತ ನಾನು ಈ ರೀತಿ ಸ್ವಲ್ಪ ಪುಡಿ ಮಾಡಿಕೊಂಡಿದ್ದೇನೆ. ಮೊದಲಿಗೆ ಈ 3 ಸಾಮಗ್ರಿಗಳನ್ನು ಹಾಕಿದ ಮೇಲೆ ಒಂದ್ಸಲ ಈ ರೀತಿ ಚೆನ್ನಾಗಿ ಬೆರೆಸ್ಕೊಳ್ಳಿ. ನಾವು ಈ ಮಿಶ್ರಣಕ್ಕೆ ಬೆಲ್ಲದ ನೀರನ್ನು ಹಾಕಿಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಇದು ಸಂಪೂರ್ಣವಾಗಿ ತಣ್ಣಗಾಗಿದೆ. ಇದಕ್ಕೆ ಬೆಲ್ಲದ ನೀರನ್ನು ಒಂದೇ ಸಲ ಹಾಕೊಳ್ತೇನೆ, ಯಾಕಂದ್ರೆ ನಮ್ಗೆ ಇದಿಷ್ಟು ಬೇಕಾಗ್ತದೆ. ಸೊ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವಿದನ್ನು ಮಿಕ್ಸ್ ಮಾಡಿಕೊಳ್ತಿದ್ದ ಹಾಗೇನೆ ಇದರ ಮಿಶ್ರಣ ದಪ್ಪವಾಗ್ತಾ ಹೋಗ್ತದೆ. ನಾವಿದಕ್ಕೆ ಬಾಂಬೆ ರವೆಯನ್ನು ಹಾಕಿರೋದ್ರಿಂದ ಅದು ತುಂಬಾ ನೀರಿನ ಅಂಶವನ್ನು ಎಳೆದುಕೊಳ್ತದೆ. ನಾನಿದಕ್ಕೀಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಕೊಂಡು ಪುನಃ ಮಿಕ್ಸ್ ಮಾಡ್ಕೊಳ್ತಾ ಬರ್ತೇನೆ. ಇದು ಇನ್ನೂ ಸ್ವಲ್ಪ ದಪ್ಪವಾಗಿದೆ ಅಂತ ಅನಿಸ್ತಿದೆ. ಹಾಗಾಗಿ ಇದಕ್ಕೆ ಪುನಃ ನೀರನ್ನು ಹಾಕಿಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತೇನೆ. ಈ ಹಿಟ್ಟು ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ತರ ಇರಬೇಕು. ಇದರ ಸ್ಥಿರತೆಯನ್ನು ದಪ್ಪವಾಗಿ ಇಟ್ರೆ ಅಪ್ಪ ಸ್ವಲ್ಪ ಗಟ್ಟಿಯಾಗಿ ಬರ್ತದೆ, ಸಾಫ್ಟ್ ಆಗಿ ಬರೋದಿಲ್ಲ. ಇದರ ಹದವನ್ನು ಇಲ್ಲಿ ನೋಡ್ಕೊಳ್ಳಿ. ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿಯನ್ನು ಹಾಕಬೇಕು. ನೀವು ಬೇಕಾದ್ರೆ ಇದಕ್ಕೆ 1 ಅಥವಾ 2 ಬಾಳೆಹಣ್ಣನ್ನು ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡ್ಕೊಂಡು ಹಾಕ್ಬೋದು. ಬಾಳೆಹಣ್ಣು ಸೇರಿಸಿದ್ರೆ ಸಿಹಿ ಅಪ್ಪ ಇನ್ನೂ ತುಂಬಾ ರುಚಿಯಾಗಿರ್ತದೆ. ನೈವೇದ್ಯಕ್ಕೆ ಮಾಡೋವಾಗ ನೀವು ಯಾವ ಸಾಮಗ್ರಿ ಎಕ್ಸ್ಟ್ರಾ ಹಾಕ್ತಿರೋ ಅದನ್ನು ಪ್ರತಿ ಸಲ ಕಂಟಿನ್ಯೂ ಮಾಡಬೇಕು. ಸೊ ನಿಮ್ಗೆ ಬಾಳೆಹಣ್ಣು ಸೇರಿಸ್ಲಿಕ್ಕಿದ್ರೆ ಇವಾಗ್ಲೇ ಹಾಕೊಳ್ಳಿ. ಈ ಹಿಟ್ಟನ್ನು 3/4 ರಿಂದ 1 ಗಂಟೆ ತನಕ ಪಕ್ಕಕ್ಕಿಡ್ಬೇಕು. ಮುಕ್ಕಾಲು ಗಂಟೆ ನಂತರ ನಾನು ಇದನ್ನು ಓಪನ್ ಮಾಡ್ತೇನೆ. ಈ ಹಿಟ್ಟು ಈಗ ಸೆಟ್ ಆಗಿರ್ತದೆ. ಕೊನೆಯಲ್ಲಿ ನಾವಿದಕ್ಕೆ 1 ಚಿಟಿಕೆಯಷ್ಟು ಅಡುಗೆ ಸೋಡಾವನ್ನು ಹಾಕಬೇಕು. ಇದನ್ನೊಂದ್ಸಲ ಚೆನ್ನಾಗಿ ಬೆರೆಸ್ಕೊಳ್ತೇನೆ. ಈ ಹಿಟ್ಟಿನ ಹದ ನೋಡಿ ಈ ರೀತಿ ಇರಬೇಕು. ಕೆಲವರು ಇಡ್ಲಿ ಹಿಟ್ಟಿನ ಹಾಗೆ ಸ್ವಲ್ಪ ದಪ್ಪಗೆ ಮಾಡಿಡ್ತಾರೆ. ದಪ್ಪಗಾದ ಹಿಟ್ಟಿನಿಂದ ಮಾಡಿದ ಸಿಹಿ ಅಪ್ಪ ಅಷ್ಟೊಂದು ಸಾಫ್ಟ್ ಆಗಿರೋದಿಲ್ಲ. ನಾವು ಸಿಹಿ ಅಪ್ಪವನ್ನು ತುಪ್ಪದಲ್ಲಿ ಕಾಯಿಸ್ತೇವೆ. ಸೊ ಸಿಹಿ ಅಪ್ಪ ಮಾಡಲಿಕ್ಕೆ ಬೇಕಾದ ಹಿಟ್ಟು ಮತ್ತು ತುಪ್ಪ ರೆಡಿಯಾಗಿದೆ. ನಾವೀಗ ಇದನ್ನು ಕಾಯಿಸೋಣ.
ನಾನು ಅಪ್ಪೆ ಕಾವಲಿಯ ಒಳಗೆ ತುಪ್ಪವನ್ನು ಹಾಕ್ಕೊಳ್ತೇನೆ. ಈ ರೀತಿ ಹಿಟ್ಟನ್ನು ಈಗ ಹಾಕ್ಕೊಳ್ತಾ ಬನ್ನಿ. ನೀವು ಅಪ್ಪವನ್ನು ಸಣ್ಣ ಉರಿನಲ್ಲಿ ಕಾಯಿಸ್ಕೊಳ್ಬೇಕು. ಮೀಡಿಯಂ ಉರಿನಲ್ಲಿ ಇಟ್ರೆ ಇದು ಒಳಗೆ ಬೇಯೋದಿಲ್ಲ, ಹೊರಗಡೆ ಮಾತ್ರ ಬ್ರೌನ್ ಕಲರ್ ಆಗಿ ಬರ್ತದೆ. ಹಿಟ್ಟು ಹಾಕಿದ ನಂತರ ಇದಕ್ಕೆ ಮುಚ್ಚಳವನ್ನು ಹಾಕಿ ಮುಚ್ಚಿಡಿ. ಇದನ್ನು ಸ್ವಲ್ಪ ನಿಮಿಷದ ನಂತರ ಓಪನ್ ಮಾಡಿ ನೋಡಿದಾಗ ಮೇಲ್ಭಾಗ ಡ್ರೈ ಆಗಿರೋದು ಕಾಣಬಹುದು. ಈಗ ಬೇಕಾದಷ್ಟು ತುಪ್ಪವನ್ನು ಮೇಲ್ಭಾಗದಲ್ಲಿ ಸುರಿಯಿರಿ. ತುಪ್ಪ ಸುರಿದ ನಂತರ ಇದನ್ನು ಮಗುಚಿಕೊಂಡು ನಾವು ಇನ್ನೊಂದು ಬದಿಯನ್ನು ಕಾಯಿಸ್ಕೊಳ್ಬೇಕು. ಎರಡೂ ಬದಿ ಚೆನ್ನಾಗಿ ಬೆಂದ ನಂತರ ಇದನ್ನು ಹೊರಗೆ ತೆಗೆಯಿರಿ. ಗಣಪತಿ ದೇವರಿಗೆ ಮೋದಕ ಹೇಗೆ ಅತ್ಯಂತ ಪ್ರಿಯಕರ ಅಂತ ನಮ್ಮ ನಂಬಿಕೆಯೋ, ಅದೇ ರೀತಿ ಸಿಹಿ ಅಪ್ಪ ಕೂಡ ತುಂಬಾ ಇಷ್ಟವಾದದ್ದು. ಅಕ್ಕಿಯಿಂದ ಮಾಡಿದ ಸಿಹಿ ಅಪ್ಪದ ಹಿಟ್ಟನ್ನು ನೀವು 6-7 ಗಂಟೆನಾದ್ರೂ ರುಬ್ಬಿಕೊಂಡು ಇಡಬೇಕಾಗ್ತದೆ. ಅದೇ ಗೋಧಿ ಹಿಟ್ಟಿನ ಸಿಹಿ ಅಪ್ಪವನ್ನು ನೀವು ತುಂಬಾ ಕ್ವಿಕ್ ಆಗಿ ಮಾಡಬಹುದು. ಈ ರೆಸಿಪಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಎಲ್ಲರಿಗೂ ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳು. ನಾವು ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.